ನಮ್ಮ ನೇಸರ ಟಿವಿಯ ವರದಿಗೆ ಸ್ಪಂದಿಸಿದ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಯಲೆರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ ಮತದಾನ ಮಾಡಲು ಹೋದ ಮತದಾರರ ಗುಡಿಸಲುಗಳಲ್ಲಿದ್ದ ದವಸ ಧಾನ್ಯ ಎಲ್ಲವೂ ಸೇರಿ ಗುಡಿಸಲಿನ ಸಮೇತ ಸುಟ್ಟು ಭಸ್ಮವಾಗಿತ್ತು. ನಡೆದ ದುರ್ಘಟನೆ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಹೋದ ನಮ್ಮ ನೇಸರ ಟಿವಿಯ ವರದಿಗಾರ ಹರೀಶ್ ಬಾಬು ಅಲ್ಲಿ ನಡೆದ ಘಟನೆಯ ಸಂಪೂರ್ಣ ವರದಿಯನ್ನು ನಮ್ಮ ನೇಸರ ಟಿವಿ ಪ್ರಸಾರ ಮಾಡಿತು. ಬಡ ಕುಟುಂಬಗಳ ನೆರವಿಗೆ ಸಹಾಯವನ್ನು ಕೋರಿತ್ತು. ನಮ್ಮ ನೇಸರ ಟಿವಿಯ ಕೋರಿಕೆಯನ್ನು ಮನಗಂಡ ಕೊರಟಗೆರೆ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಯಲೆರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಚಿಂಪುಗಾನಹಳ್ಳಿಗೆ ಭೇಟಿ ನೀಡಿ ನೊಂದ ಕುಟುಂಬಗಳ ಸ್ಥಿತಿಗತಿಯನ್ನು ಗಮನಿಸಿ ತಕ್ಷಣವೇ ನೊಂದ ಬಡ ಕುಟುಂಬಗಳಿಗೆ 1 ತಿಂಗಳಿಗೆ ಆಗುವಷ್ಟು ದಿನಸಿ ಪಾತ್ರೆಗಳನ್ನು ತೆಗೆದುಕೊಳ್ಳಲು ಧನ ಸಹಾಯ ಸೇರಿದಂತೆ ಇನ್ನಿತರೆ ಸಹಾಯಗಳನ್ನು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನಮ್ಮ ನೇಸರ ಟಿವಿ ತಂಡದ ವತಿಯಿಂದ ಆ ಬಡ ಕುಟುಂಬಗಳಿಗೆ ಆಸರೆಯಾದ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಅವರ ತಂಡ ಮತ್ತು ಶ್ರೀ ಹನುಮಂತನಾಥ ಸ್ವಾಮೀಜಿಯವರ ಸಹಕಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಆ ಬಡ ಕುಟುಂಬಗಳಿಗೆ ವಸತಿ ಸಮೇತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ನಮ್ಮ ನೇಸರ ಟಿವಿ ನೊಂದವರ ಪರ ಸದಾ ಜೊತೆಗಿರುತ್ತದೆ ಎಂದು ತಿಳಿಸುತ್ತೇವೆ. ಕೊರಟಗೆರೆ ತಾಲೂಕು ಒಳನಳ್ಳಿ ಹೋಬಳಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆಯಬಾರ್ದಂಥ ಒಂದು ದುರ್ಘಟನೆ ಇವತ್ತು ನಿನ್ನೆ ಸಂಭವಿಸಿದೆ. ಸುಮಾರು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಆಗಿ ಯಾವುದೇ ಥರದ ಪ್ರಾಣಹಾನಿಯಾಗಿಲ್ಲ. ಸಣ್ಣ ಪುಟ್ಟ ಜಾನುವಾರುಗಳು ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ಕೇಳ್ಪಟ್ಟು ಹಿಂದೆ 3 ವರ್ಷದ ಹಿಂದೆ ಕೂಡ ಇದೇ ಗ್ರಾಮದಲ್ಲಿ ಇದೇ ಜಾಗದಲ್ಲಿ ಒಂದು 4-5 ಗುಡಿಸಲು ಅವತ್ತು ಒಂದು ಭಾಗಶಃ 70% ನಾಶ ಆಗಿತ್ತು. ಇವತ್ತು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಆಗಿದೆ. ಹಿಂದೆ ಕೂಡ ನಾನು ಅಂದಿನ ಶಾಸಕರು ಮತ್ತು ಇವತ್ತಿನ ಗೃಹ ಸಚಿವರು ಕೂಡ ನಾನು ಹಿಂದೆ ಮಾತನಾಡಿದ್ದೆ, ಈ ಭಾಗದಲ್ಲಿ ಒಂದು ಶಾಶ್ವತ ಒಂದು ಪರಿಹಾರ ಈ ಭಾಗದ ಜನರಿಗೆ ಆಗಬೇಕು ಅಂತೇಳಿ. ನಾನು ಬೆಳಗ್ಗೆ ತಾನೇ ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ. ತುರ್ತಾಗಿ ಭಾಗದ ಜನರಿಗೆ ಶಾಶ್ವತವಾಗಿರುವಂಥ ಸೂರನ್ನ ಕಲ್ಪಿಸಿಕೊಡುವಂಥ ಕೆಲಸ ಆಗಬೇಕಾಗಿದೆ. ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ವ್ಯಕ್ತಿಗಳಾಗ್ಬೋದು, ಬಡವರ ಎಲ್ಲ ವರ್ಗದವರಿಗೆ ಶ್ರೇಯೋಭಿವೃದ್ಧಿ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗ್ತದೆ. ನಾನು ನೆರಳನೇ ಮಾಧ್ಯಮ ಮುಖಾಂತರ ನೋಡಿದಾಗ ನನಗೆ ತುಂಬ ನೋವಾಯಿತು. ತಕ್ಷಣ ನಾನು ಬೆಳಗ್ಗೆನೇ ನಾನು ಇಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ದೂರವಾಣಿ ಕರೆಯನ್ನು ಮಾಡಿ ಅಲ್ಲಿಗೆ ಬೇಕಾದಂಥ ಅಟ್ಲೀಸ್ಟ್ ಸ್ವಲ್ಪ ದಿನಗಳಿಗಾದರೂ ಕೂಡ ನಮ್ಮ ಮಠದಿಂದ ಏನೆಲ್ಲ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ಇವತ್ತು ಬಂದು ಒಂದಿಷ್ಟು ದಿನನಿತ್ಯ ಬಳಕೆಯ ಪದಾರ್ಥಗಳನ್ನು ಅವರಿಗೆ ಶ್ರೀಮಠದಿಂದ ಕೊಡಿ. ಜೊತೆಗೆ ನಾನು ಸಂಜೆ ಅಥವಾ ಬೆಳಗ್ಗೆ ನಾನು ಮತ್ತೊಮ್ಮೆ ನಾನೇ ಖುದ್ದಾಗಿ ಸನ್ಮಾನ್ಯ ಗೃಹ ಮಂತ್ರಿಗಳು ಈ ಭಾಗದ ಶಾಸಕರನ್ನ ಭೇಟಿ ಮಾಡಿ ಇಲ್ಲಿಗೆ ಶಾಶ್ವತವಾಗಿರುವಂಥ ಸೂರನ್ನ ಕಲ್ಪಿಸಬೇಕು. ಮತ್ತು ಇಲ್ಲಿ ಏನು ಗುಡಿಸ್ಲು ಹಾಕೊಂಡು ವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇಲ್ಲೊಂದು ಸರ್ವೆ ಮಾಡಿ ನಿಮ್ಮ ಜಾಗವನ್ನು ಗುರುತು ಮಾಡಲಿಕ್ಕೆ ಯಾರಾದರೂ ಅಧಿಕಾರಿಗಳು ಬಂದಾಗ ಅವ್ರಿಗೆ ನೀವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ನಿಮಗೆ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ, ನಿಮಗೆ ಯಾವುದೇ ಥರದ ತೊಂದರೆಗಳಾಗದಂಗೆ ನಿಮಗೆ ಸಂಪೂರ್ಣವಾಗಿ ಮನೆಗಳು ಕಟ್ಕೊಡ್ಲಿಕ್ಕೆ, ನಿಮಗೆ ಜಾಗ ಕೊಡಲಿಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ನಾನು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೇನೆ. ನಾನು ನಿಮ್ಮ ಮುಂದೆ ಇರೋದ್ರಿಂದ ಯಾವುದೇ ಥರದ ಅನ್ಯಾಯ ಆಗೋದಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಬಹುಶಃ ನನ್ನ ಮನವಿ ನೀವೆಲ್ಲರೂ ಕೂಡ ಸ್ಪಂದಿಸ್ತೀರ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಕೊರಟಗೆರೆಲ್ಲ ಜಿಲ್ಲೆಯಲ್ಲ ಯಾವುದೇ ಭಾಗದಲ್ಲಿ ನಮ್ಮ ರೈತರು ಎಲ್ಲ ವರ್ಗದವರು ಕೂಡ ಕಷ್ಟಕ್ಕೆ ನಾವು ಸ್ಪಂದಿಸುವಂಥ ಕೆಲಸ ಆಗಬೇಕು. ಇವತ್ತು ಮಠಮಾನ್ಯಗಳು, ಇವತ್ತು ರೈತರು ಭಕ್ತರಿಂದ ಮಠಗಳು ಉಳಿಯುವಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಸಮೃದ್ಧಿಯಾಗಿದ್ದರೆ ಇವತ್ತು ನಾವೆಲ್ಲರೂ ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಿನ್ನೆ ದೇಶಾದ್ಯಂತ ಚುನಾವಣೆಯನ್ನು ಹಾಕುವಂಥ ಸಂದರ್ಭ, ಎಲ್ಲೋ ಒಂದು ಕಡೆ ನಿಮ್ಮನ್ನೆಲ್ಲ ಜೀವದಾನ ಚುನಾವಣೆ ಮಾಡಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅವತ್ತೇನಾದರೂ ನೀವು ಓಟ್ ಹಾಕಿದಾಗ ಯಾರಾದರೂ ಮನೆ ಒಳಗಡೆ ಮಕ್ಕಳು ಮರಿಗಳಿದ್ದಿದ್ರೆ ಅಥವಾ ಹೆಣ್ಮಕ್ಳಿದ್ರೆ ಭಾಳ ಕಷ್ಟ ಆಗ್ತಾಯಿತ್ತು. ಬಹುಶಃ ಅದೃಷ್ಟವಶಾತ್ ಯಾವುದೇ ಒಂದು ಪ್ರಾಣ ಹಾನಿಯಾಗಿಲ್ಲ. ಅನೇಕ ಗುಡಿಸಲೊಳಗಡೆ ಕೆಲವರು ಯಾರೋ ಆಟೋ ತೊಗೊಳ್ಬೇಕು ಅಂತೇಳಿ ಒಂದಷ್ಟು ಹಣವನ್ನು ಇಟ್ಟಿದ್ರು, ಅದು ಸುಟ್ಟೋಗಿದೆ. ಒಂದಷ್ಟು 4-5 ಮೇಕೆಗಳು ಕುರಿಗಳಿಗೆ ಆಹುತಿಯಾಗಿದ್ದಾವೆ. ಸಣ್ಣ ಸಣ್ಣ ಪುಟ್ಟ ಮೇಕೆ ಮರಿಗಳು ಸುಮಾರು 30ಕ್ಕಿಂತ ಹೆಚ್ಚು ಕುರಿ ಮತ್ತು ಮೇಕೆ ಮರಿಗಳು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾವೆ. ನಾನೀಗ ನಮ್ಮ ಕುರಿ ಉಣ್ಣೆ ಮತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಜೊತೆಗೆ ಕುರಿ ಏನು